रविवार को रायचूर के कन्नड़ भवन में जिला एवं तालुक इकाइयों द्वारा आयोजित दत्ती निधि कार्यक्रम तथा लिंगय के शिव बसैया नंदी ध्वज हले शाहबाद दत्ती पुरस्कार समारोह का उद्घाटन करते हुए उन्होंने कहा कि कन्नड़ साहित्य परिषद विभिन्न दत्ती पुरस्कारों और व्याख्यान कार्यक्रमों के माध्यम से साहित्यकारों को प्रोत्साहित कर रही है। रायचूर जिले के लिए केंद्रीय साहित्य परिषद से मिलने वाले दत्ती पुरस्कार को सफलतापूर्वक संचालित किया जा रहा है। उन्होंने कहा कि कन्नड़ साहित्य परिषद जाति, धर्म और पंथ से ऊपर उठकर कन्नड़ भाषा और कर्नाटक के प्रति प्रेम बढ़ाने का मंच है। रायचूर सीमावर्ती क्षेत्र होने के बावजूद यहाँ के साहित्यकार कन्नड़ भाषा के संरक्षण और विकास के लिए लगातार कार्य कर रहे हैं। ಗಣ್ಯರಿಗೆ ಧನ್ಯವಾದಗಳು. ಹಾಗೆ ಸಸಿಗೆ ಕೃಷ್ಣರಾಜ ಒಡೆಯರಿಂದ ಪ್ರಾರಂಭವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ವ್ಯಕ್ತಿಗಳು ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಅನೇಕ ದತ್ತಿ ದಾನಿಗಳನ್ನು ಹುಡುಕೋದರ ಮೂಲಕವಾಗಿ ದತ್ತಿಯ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಪರಿಷತ್ತು ಮಾಡಿರತಕ್ಕಂಥ ಕಾರ್ಯ ಅನನ್ಯವಾಗಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ಶ್ರೀಮತಿ ಪಂಪಮ್ಮ ಶರಣೇಗೌಡ ದತ್ತಿ ಉಪನ್ಯಾಸ ಇಲ್ಲಿ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಕೊಡಮಾಡ್ತಾ ಅದನ್ನು ರಾಯಚೂರು ಜಿಲ್ಲೆಯವರಿಗೆ ಕೊಡಬೇಕು ಅಂತಂದೇಳಿ ಅದನ್ನು ನಿರ್ಣಯಿಸಿಕೊಂಡು ಬರ್ತಾ ಇರತಕ್ಕಂಥ ಒಂದು ಪ್ರಶಸ್ತಿ ನಾವೀಗಾಗಲೇ ಕಂಡಿದ್ದೇವೆ. ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಅಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಇಡೀ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ, ಇಲ್ಲಿ ವರ್ಗ, ಜಾತಿ, ಲಿಂಗ, ಮತ, ಭೇದ ಇವುಗಳೆಲ್ಲವನ್ನು ಮೀರಿ ಕನ್ನಡಿಗ, ಕರ್ನಾಟಕ ಎನ್ನುವಂಥ ಒಂದು ಅಭಿಯಾನವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂಥ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಯಚೂರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪರಂಪರೆ ಕೂಡ ಇದೆ. ಇಲ್ಲಿ ಅನೇಕರು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಹಿಂದಕ್ಕೆ ನೋಡಿದಾಗ ಪಂಪಯ್ಯ ಶೆಟ್ಟಿಯವರಿಂದ ಹಿಡಿದುಕೊಂಡು ಅದಕ್ಕಿಂತ ಪೂರ್ವದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ರಾಯಚೂರಿನಲ್ಲಿ ಬೆಳವಣಿಗೆಯಾಗಿ ತೆಲುಗು ಗಡಿ ಭಾಷೆಯಲ್ಲಿರ್ತಕ್ಕಂಥ ಗಡಿನಾಡಿನ ಈ ಭಾಷೆಯಲ್ಲಿ ಕನ್ನಡವನ್ನು ಕಟ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಪಂಪಯ್ಯ ಶೆಟ್ಟಿಯವರು, ಮಹಾಂತೇಶ್ ಮಸ್ಕಿಯವರು, ಆಮೇಲೆ ಡಾಕ್ಟರ್ ಬಸವಪ್ರಭು ಬೆಡ್ತೂರವರು, ಆನಂತರ ಅಳ್ಳುಂಡಿಯವರು, ಇವರೆಲ್ಲರೂ ಕೂಡ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಎಳಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ತಾಲೂಕಾ ಘಟಕಗಳು ಕೂಡ
ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. साहित्यकार रामन्ना हवले ने कहा कि लेखिका लक्ष्मी देवी शास्त्री ने कविता, लघु साहित्य, कहानी, शोध और जीवनी सहित विभिन्न साहित्यिक विधाओं में महत्वपूर्ण योगदान दिया है. उनकी 28 कृतियों में रायचूर की गीतांजलि विशेष महत्व रखती है, जो जिले की साहित्यिक परंपरा को दर्शाती है. उन्होंने कहा कि साहित्य के क्षेत्र में महिलाओं का योगदान अत्यंत महत्वपूर्ण है और उन्हें अधिक सम्मान एवं प्रोत्साहन मिलना चाहिए. आगामी रायचूर जिला कन्नड़ साहित्य सम्मेलन में किसी महिला साहित्यकार को अध्यक्ष बनाकर महिला साहित्य साधिकाओं का सम्मान किया जाना चाहिए. ಅವರ ಕಾಲೇಜನ್ನು ತಾರನಾಥ್ ಕಾಲೇಜ್ ಅಂತ ಇದೆ, ಆಯುರ್ವೇದಿಕ್ ಕಾಲೇಜ್, ಅಲ್ಲಿ ಹೋಗಿ ಅವ್ರಿಗೆ ಹೆಂಗೆ ಬಂದು ಏನು ಇಲ್ಲಿ ಏನು ಕೆಲಸ ಮಾಡಿದ್ದು ಅಂತ ಅಲ್ಲಿ. ಆಮೇಲೆ ತುಂಗಭದ್ರಾ ಶಿಬಿರದಲ್ಲಿ ತುಂಗಭದ್ರಾ ಈ ಪಂಡಿತ ಅರುಣಾಚಲ ಆಶ್ರಮ, ಪ್ರೇಮಾಶ್ರಮ, ಆ ಪ್ರೇಮಾಶ್ರಮದಲ್ಲಿ ಕೆಲಸ ಮಾಡಿ ಅದಾದಮೇಲೆ ಹೈದರಾಬಾದಿಗೆ ಹೋಗಿ ಅವರ ಸಂಶೋಧನೆಯನ್ನು ಹೋಗಿ ಅವರು ಓದುತ್ತಿದ್ದ ಕಾಲೇಜನ್ನು ನೋಡಿ ಇದೆಲ್ಲಕ್ಕೂ ಅವರು ಒಬ್ಬರೇ ಹೋಗಿಲ್ಲ. ಅವರ ಮಗನಾಗಿರತಕ್ಕಂಥ ವಿಶ್ವನಾಥ್ ಶಾಸ್ತ್ರಿಯವರು ಬಹಳ ಕಷ್ಟಪಟ್ಟು ತಾಯಿಗೆ पंडित दादानायकरನ್ನು ಹುಡುಕಿಕೊಂಡು ಹೋಗಿದ್ದಾರೆ. कार्यक्रम में सामाजिक कार्यकर्ता राघवेंद्र कुष्टगी, बसवराज कलस तथा दत्ती पुरस्कार प्राप्त संपत कुमार ने भी अपने विचार व्यक्त किए. ಸರ್ ಇಲ್ಲ ಮೇಡಮ್ ಈ ಕಡೆ ನೋಡ್ರಿ. ಸ್ವಲ್ಪ ಮೇಡಮ್ 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 ಬಿಡ್ರಿ, ಕೈ ಬಿಡ್ರಿ, ಕೈ ಬಿಡ್ರಿ, ಕೈ ಬಿಡ್ರಿ. ಕಾಮನ್ ಟೀಚರ್ ಎಲ್ಲರೂ ಇಲ್ಲಿ ಮಾಡಿದ್ರೆ ನಿನ್ನ ಮನೆಗೆ ಬಂದು ಸೀರೆ ತಂದು ಕೊಟ್ಟಾರೆ ಇವರು. ಏನು ಇಷ್ಟು ನಮ್ಮ ಫ್ರೆಂಡ್ ಇವರು. ಸ್ವಲ್ಪ ಬಿಡಿ ಬಿಡಿ ಸರ್ ನಿಂತ್ಕೊಳ್ರಮ್ಮ. ರಾಯಚೂರು ತಾಲೂಕಿನ ಸುಮಾರು 20 ದತ್ತಿಗಳಲ್ಲಿ ಈಗ 21ನೇ ದತ್ತಿ ಸೇರ್ತಾ ಇದೆ. ಸೊ
ಈ ಒಂದು ದತ್ತಿಯ ಲಿಂಗೈಕ್ಯ ಶ್ರೀ ಶಿವಬಸಯ್ಯ ನಂದಿಧ್ವಜ ಹಳೆ ಶಾಬಾದ್ ಕಲಬುರಗಿ ಇವರ ದತ್ತಿ ಪ್ರಶಸ್ತಿಯನ್ನು ಇವತ್ತು ಶ್ರೀಮತಿ ಲಕ್ಷ್ಮೀ ದೇವಿ ಶಾಸ್ತ್ರಿ ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂತಹ ಶ್ರೀಯುತ ವಿಶ್ವನಾಥ ಶಾಸ್ತ್ರಿ ಅವರು ನಗದು ರೂಪದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗ್ತದೆ. ಸರ್ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರಿಗೆ ಹಾಗೂ ಅವರ ಪುತ್ರನಾದ ಶ್ರೀ ವಿಶ್ವನಾಥ ಶಾಸ್ತ್ರಿ ಇನ್ಫೋಸಿಸ್ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಮೂಲಕ ತಮ್ಮಲ್ಲಿ ನಮ್ರತೆಯಿಂದ ಕೇಳುವುದು ಏನೆಂದರೆ, ರಾಯಚೂರಿನ ಹಿರಿಯ ಸಾಹಿತಿಯಾದ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಕಳೆದ 4 ದಶಕಗಳಿಂದ ಸಾಹಿತ್ಯದ ಎಲ್ಲ ಪ್ರಕಾರದಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿ ದೂರದರ್ಶನದಲ್ಲಿ ಕತೆ ಬರೆದು ಅಭಿನಯಿಸಿದ್ದಾರೆ. ಕಾರಣ, ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಒತ್ತಾಯಿಸಬೇಕೆಂದು ನಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ